ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ. ನೇರವಾಣಿ ನ್ಯೂಸ್ ಕನ್ನಡ, ನಿಮ್ಮ ವಿಶ್ವಾಸ ನಮ್ಮ ಹೊಣೆ. ರಾಜ್ಯ ಮಟ್ಟದ ಮುಕ್ತ ಪರೀಕ್ಷೆಗೆ ಸಜ್ಜು. ಆಗಸ್ಟ್ 9ರಂದು ಪರೀಕ್ಷೆ. ರಾಜ್ಯ ಮಟ್ಟದಲ್ಲಿ ನಡೆಯಲಿರುವ ಮುಕ್ತ ಪರೀಕ್ಷೆಗೆ ಕ್ಷಣಗಣನೆ. ಯುವ ವಿಚಾರ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಮುಕ್ತ ಪರೀಕ್ಷೆಯನ್ನು ಆಯೋಜಿಸಲಾಗಿದೆ. ಪರೀಕ್ಷೆ ಹಿನ್ನೆಲೆಯಲ್ಲಿ ಈಗಾಗಲೇ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಗೊಂದಲ ಉಂಟಾಗದಂತೆ ಅಗತ್ಯ ವ್ಯವಸ್ಥೆ ಮಾಡಲಾಗಿದೆ. ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರ, ಸಮಯ ಸೇರಿದಂತೆ ಅಗತ್ಯ ಮಾಹಿತಿಯನ್ನು ನೀಡಲಾಗ್ತಾ ಇದ್ದು, ಪರೀಕ್ಷಾರ್ಥಿಗಳಿಗೆ ಅನುಕೂಲವಾಗುವಂತೆ ಮಾರ್ಗದರ್ಶನ ನೀಡಲಾಗ್ತಾ ಇದೆ. ಅಭ್ಯರ್ಥಿಗಳು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿ ಅಗತ್ಯ ದಾಖಲಾತಿಗಳೊಂದಿಗೆ ಪರೀಕ್ಷೆಗೆ ಹಾಜರಾಗುವಂತೆ ಆಯೋಜಕರು ಸೂಚಿಸಿದ್ದಾರೆ. ಪರೀಕ್ಷೆ ಯಶಸ್ವಿಯಾಗಿ ನಡೆಯುವಂತೆ ಸಂಘಟಕರು ಹಾಗೂ ಸಂಬಂಧಪಟ್ಟವರು ಸಿದ್ಧತೆ ಮಾಡಿಕೊಂಡಿದ್ದು, ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸುವ ಪರೀಕ್ಷಾರ್ಥಿಗಳಿಗೆ ಅಗತ್ಯ ಸಹಕಾರ ನೀಡಲು ವ್ಯವಸ್ಥೆ ಮಾಡಲಾಗಿದೆ. ಯಾರು ಈ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಅಂಕಗಳು ಪಡೆದಿರ್ತಾರೋ ಅವರಿಗೆ ಪ್ರಥಮ ಬಹುಮಾನ 51,000 ಶ್ರೀ ಜೆ.ಎಂ. ಕೊರಬ್ ಸರ್ ಅವರು ಕೆಪಿಸಿಸಿ ಹಿಂದುಳಿದ ವರ್ಗದ ರಾಜ್ಯ ಉಪಾಧ್ಯಕ್ಷರು ಬಹುಮಾನವನ್ನು ವಿತರಿಸಲಿದ್ದು, ಅದೇ ರೀತಿ ದ್ವಿತೀಯ ಬಹುಮಾನ ಪಡೆದಂತ ವಿದ್ಯಾರ್ಥಿಗಳಿಗೆ ಶ್ರೀ ನಿತಿನ್ ವಿ ಗುತ್ತೇದಾರ್ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಕಲಬುರಗಿ ಸರ್ ಅವರು ಕೂಡ ಈ ಒಂದು ಬಹುಮಾನ ವಿತರಿಸಲಿದ್ದು, ಅದೇ ರೀತಿ ತೃತೀಯ ಸ್ಥಾನದಲ್ಲಿ ಅಂಕ ಗಳಿಸಿದಂತ ವಿದ್ಯಾರ್ಥಿಗಳಿಗೆ ಶ್ರೀ ಶಿವಕುಮಾರ್ ನಾಟೇಕರ್ ಸರ್ ಹಿಂದುಳಿದ ವರ್ಗಗಳ ವಿಭಾಗ ಜೆಡಿಎಸ್ ರಾಜ್ಯ ಅಧ್ಯಕ್ಷರಾದಂತ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಬಹುಮಾನ ವಿತರಿಸಲಿದ್ದು, ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಒಂದು ತಾಲೂಕಿನಲ್ಲಿ ಅಚ್ಚುಕಟ್ಟಾಗಿ ನಡೀತಾ ಇದ್ದು ಮತ್ತು ಬಹಳಷ್ಟು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ತರ ಓದ್ತಾ ಇದ್ದೀರಿ ಅಂತಕ್ಕಂಥ ತಿಳ್ಕೋಬೇಕಾದ್ರೆ ಇಂಥ ಪರೀಕ್ಷೆಗಳಿಗೆ ತಾವು ಎದುರಿಸಲೇಬೇಕು. ಆದ್ದರಿಂದ ತಮ್ಮ ಜ್ಞಾನದ ಭವಿಷ್ಯ ಏನೆಂಬುದು ಉನ್ನತ ಮಟ್ಟದ ಒಂದು ಅಂಕಗಳು ಗಳಿಸಲು ಸಾಧ್ಯವಾಗುತ್ತದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಯುವ ವಿಕಾಸ ವೇದಿಕೆಯ ಸಾರಥ್ಯದೊಳಗೆ ನಡೆಯುವಂಥ ರಾಜ್ಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕ 9/8/2026 ಹಮ್ಮಿಕೊಳ್ಳಲಾಗಿದೆ. ಅಂದರೆ ಭಾನುವಾರದಂದು ಏನಪ್ಪ ಅಂದ್ರೆ ಈ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲದೇನಪ್ಪ ಅಂದ್ರೆ ಈ ಪರೀಕ್ಷೆ ಬೆಳಿಗ್ಗೆ ಸುಮಾರು 10 ಗಂಟೆಗೆ ಇರ್ತೈತಿ. 10 ಗಂಟೆಯಿಂದ 11:30 ತನಕ ಏನಪ್ಪ ಅಂದ್ರೆ ಈ ಪರೀಕ್ಷೆ ಇರ್ತೈತಿ. ಈ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡೋದಾದ್ರೆ ಇದು ಸಾಮಾನ್ಯ ಜ್ಞಾನದ ಪರೀಕ್ಷೆ ಇರ್ತೈತಿ. ಅಂದ್ರೆ GK ಪೇಪರ್ ಒಟ್ಟು 100 ಅಂಕಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇರ್ತೈತಿ ಈ ಪರೀಕ್ಷೆ ಒಳಗೆ. ಅಷ್ಟೇ ಅಲ್ಲದೇನಪ್ಪ ಅಂದ್ರೆ ಈ ಪರೀಕ್ಷೆ ಒಳಗ ಯಾವುದೇ ರೀತಿಯ ನೆಗೆಟಿವ್ ಇರಂಗಿಲ್ಲ. ಈ ಪರೀಕ್ಷೆ ಒಳಗ ಯಾವುದೇ ರೀತಿ ಏನಪ್ಪ ಅಂದ್ರೆ ನೆಗೆಟಿವ್ ಇರಂಗಿಲ್ಲ. ಈ ಪರೀಕ್ಷೆ ಅವತ್ತೇನೋ ಅಂದ್ರೆ 9/8/2026 ಪರೀಕ್ಷೆ ಮಾಡಿ 9/8/2026 ಮಧ್ಯಾಹ್ನ 1 ಗಂಟೆಗೆ ಏನಪ್ಪ ಅಂದ್ರೆ ಕಾರ್ಯಕ್ರಮ ಇರ್ತೈತಿ. ಈ ಪರೀಕ್ಷೆ ಸ್ಥಳ ಮತ್ತು ಕಾರ್ಯಕ್ರಮ ಸ್ಥಳ ಎಲ್ಲೈತಪ್ಪ ಅಂದ್ರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದೇಸಾಯಿ ಕಲ್ಲೂರು ರೋಡ್, ಅಫ್ಜಲ್ಪುರ. ಅಂದ್ರೆ ಡಿಗ್ರಿ ಕಾಲೇಜ್ ಏನೈತಲ್ಲ, ಈ ಡಿಗ್ರಿ ಕಾಲೇಜ್ ನಮ್ಮ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ದೇಸಾಯಿ ಕಲ್ಲೂರು ರೋಡ್ ಏನೈತಲ್ಲ ಅಲ್ಲಿ ಇದ್ರ ಪರೀಕ್ಷೆ ಇರ್ತೈತಿ ಮತ್ತು ಕಾರ್ಯಕ್ರಮನೂ ಸಹಿತ ಏನಪ್ಪ ಅಂದ್ರೆ ಅಲ್ಲೇ ಇರ್ತೈತಿ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ರಿ. ಯಾಕಂತಂದಾಗ ಇದು ಸ್ಪರ್ಧಾತ್ಮಕ ಜಗತ್ತು ಅನ್ನುವಂಥದ್ದು ನಿಂತ ನೀರಲ್ಲ, ಸದಾ ಹರಿಯುವಂಥ ಒಂದು ನದಿ ಇದ್ದಂಗೆ. ಎಷ್ಟು ಓದಿದ್ರೂ ಕಡಿಮೆನೇ ಅದ. ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈಗಾಗಲೇ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಅಂತೇಳಿ ಈಗಾಗಲೇ ಬಹುಮಾನವನ್ನು ಸವಿಸ್ತಾರವಾಗಿ ಹೇಳ್ಯಾರ. ಯುವ ವಿಕಾಸ ವೇದಿಕೆ ಅಫ್ಜಲ್ಪುರ ವತಿಯಿಂದ ರಾಜ್ಯ ಮಟ್ಟದ ಒಂದು ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಹಮ್ಮಿಕೊಂಡಿದ್ದು, ಅಫ್ಜಲ್ಪುರ ತಾಲೂಕಿನಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಈ ಕಾರ್ಯಕ್ರಮವನ್ನು ಈ ನಮ್ಮ ಒಂದು ವಿಕಾಸ ವೇದಿಕೆಯಿಂದ ನಾವು ಹಮ್ಮಿಕೊಂಡಿವಿ. ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಅಂತಂದರೆ ಅಫ್ಜಲ್ಪುರ ತಾಲೂಕಿನಲ್ಲಿರ್ತಕ್ಕಂತಹ ಎಲ್ಲ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೂ 10ನೇ ತರಗತಿಯಲ್ಲಿ ಪ್ರಪ್ರಥಮ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೂ ಸನ್ಮಾನ ಮತ್ತು ಅದೇ ರೀತಿ ಅಫ್ಜಲ್ಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಾಲೇಜಿನ PUCಯಲ್ಲಿ ಪ್ರಪ್ರಥಮ ಬಂದಿರತಕ್ಕಂಥ ವಿದ್ಯಾರ್ಥಿಗೆ ಸನ್ಮಾನವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಪರೀಕ್ಷೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳು ಹಿಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ ಬರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಈ ಪರೀಕ್ಷೆಯಲ್ಲಿ ಭಾಗವಹಿಸಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ. ಇಲ್ಲಿ ಈ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರತಕ್ಕಂಥ ವ್ಯಕ್ತಿಗೆ 51,000 ಮತ್ತು ಅದೇ ರೀತಿ
ದ್ವಿತೀಯ ಸ್ಥಾನ ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗೆ 25,000, ಈ ರೀತಿ ಏನಪ್ಪಂತಂದ್ರೆ ಇನ್ನೊಂದು ತೃತೀಯ ಸ್ಥಾನ 15,000 ಅಂತೇಳಿ ಈ ರೀತಿ ಏನಪ್ಪಂತಂದ್ರೆ ಬಹುಮಾನಗಳನ್ನ ನಾವು ವಿತರಿಸಲಾಗ್ತದೆ. ಆ ಕಾರಣಕ್ಕೆ ಏನಪ್ಪಂತಂದ್ರೆ ಎಲ್ಲಾ ಅಫಜಲ್ಪುರ ತಾಲೂಕಿನ ವಿದ್ಯಾರ್ಥಿಗಳು ಈ ಮುಕ್ತ ಪರೀಕ್ಷೆಯಲ್ಲಿ ಏನಪ್ಪಂತಂದ್ರೆ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಒಟ್ನಲ್ಲಿ ಆಗಸ್ಟ್ 9ರಂದು ನಡೆಯಲಿರುವ ರಾಜ್ಯಮಟ್ಟದ ಮುಕ್ತ ಪರೀಕ್ಷೆಗೆ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಪರೀಕ್ಷಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿ ಪರೀಕ್ಷೆಯಲ್ಲಿ ಭಾಗವಹಿಸುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ.